ಮೀನಾ, ಯಾಕೆ ಕಾರ್ಡ್ ಕಿತ್ಕೊಂಡೆ? ನಾನು ದುಡ್ಡು ಕೊಡಲ್ಲ, ನೀನು ಹೊರಡು. ಹನಿಮೂನ್ಗೆ ಹೋಗಿ ಈಗ ಪಜಿತಿಗೆ ಸಿಕ್ಕಾಕೊಂಡಿದ್ದಾರೆ ಮಾಧವ ಪ್ರಿಯಾ. ಇನ್ನಿಲ್ಲಿ ಅಮೌಂಟು ರಿಫಂಡ್ ಮಾಡಲ್ಲ ಅಂತಂದ್ಬಿಟ್ಟು ಹೇಳಾಗಿದೆ. ಅದಕ್ಕೆ ಮಾಧವ ಯೋಚನೆ ಮಾಡ್ತಾನೆ, ಒಂದು ದಿವಸಕ್ಕೆ 2,500 ರೂಪಾಯಿದು ಯಾವುದಾದ್ರೂ ರೂಮ್ ಇದ್ದರೆ ನೋಡೋಣ ಅಂತಂದ್ಬಿಟ್ಟು. ಪ್ರಿಯಾ ಅಷ್ಟೊತ್ತಿಗೆ ಮೊಬೈಲ್ ತೆಗೆದ್ಬಿಟ್ಟು ನೋಡ್ತಾಳೆ. 2,500 ರೂಪಾಯಿಗಿಂತ ಯಾವುದೂ ಕೂಡ ಕಡಿಮೆನೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ಮಾಧವ ಫುಲ್ ಟೆನ್ಷನ್ ಆಗ್ತಾನೆ. ಈಗ 2,500 ರೂಪಾಯಿ ರೂಮು ಅಂತಂದರೆ 2 ದಿವಸದ ಮುಂಚೆನೇ ಮನೆಗೆ ಹೋದರೆ ಎಲ್ಲರೂ ಕೂಡ ಕೇಳ್ತಾರಲ್ವಾ ಅಂದ್ಬಿಟ್ಟು ಗಾಬರಿ ಆಗ್ತಾನೆ. ಅಷ್ಟೊತ್ತರಲ್ಲಿ ಪ್ರಿಯಾ ಅಮ್ಮ ಕಾಲ್ ಮಾಡ್ತಾಳೆ. ಮಾಧವ ಹೇಳ್ತಾನೆ, ಅಳ್ಬೇಡ, ಕಾಲ್ ಪಿಕ್ ಮಾಡಿಬಿಟ್ಟು ಮಾತಾಡು, ಇಲ್ಲಿ ನಡೆದಿರೋದು ಏನೂ ಕೂಡ ಹೇಳಬೇಡ ಅಂತಂದ್ಬಿಟ್ಟು ಹೇಳ್ತಾನೆ. ಆದರೂ ಕೂಡ ಪ್ರಿಯಾ ಮನೆಯಿಂದ ಹೊರಡೋಕ್ಕೂ ಮುಂಚೆನೇ ಎಲ್ಲ ಹೇಳಿರ್ತಾಳೆ. ಇನ್ನು ಪ್ರಿಯಾ ಅಮ್ಮ ಅಲಿಯಂದ್ರಿಗೆ ಫೋನ್ ಕೊಡು ಅಂತಂದ್ಬಿಟ್ಟು ಹೇಳಿ ಮಾತಾಡ್ತಾಳೆ. ಆಗ ಮಾಧವ ಹೇಳ್ತಾನೆ, ಎಲ್ಲ ಹೇಳ್ಬಿಟ್ಟ ಅಂತಂದ್ಬಿಟ್ಟು ಕೇಳ್ತಾನೆ. ಇಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಏನೂ ಮುಚ್ಚಿಟ್ಟಿಲ್ಲ ನಮ್ಮಮ್ಮನ ಹತ್ರ, ಅದಕ್ಕೆ ಹೇಳ್ದೆ ಅಂತಂದ್ಬಿಟ್ಟು ಪ್ರಿಯಾ ಹೇಳ್ತಾಳೆ. ಅವಳಿಗಂತೂ ಏನೂ ಗೊತ್ತಾಗಲ್ಲ, ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ, ನಿಮ್ಮ ಹತ್ರ ಅಂತೂ ದುಡ್ಡಿಲ್ವಂತೆ, ನನ್ನ ಹೊಟ್ಟೆಲಿ ಈಗ ಬೆಂಕಿ ಬಿದ್ದಂಗಾಗಿದೆ, ಈಗ ನಡು ರೋಡ್ರಲ್ಲಿ ಅವಳನ್ನ ಬಿಟ್ಬಿಡಿದಿರಲ್ಲ ಅಂತಂದ್ಬಿಟ್ಟು ಪ್ರಿಯಾ ಅಮ್ಮ ಮಾಧವನ್ಗೆ ಹೇಳ್ತಾಳೆ. ಪ್ರಿಯಾ ತಂದೆ ಕೂಡ ಫೋನ್ ಇಸ್ಕೊಂಡು ಮಾತಾಡ್ತಾನೆ. 25,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬೇಕಾದರೆ ಹಾಕ್ತೀನಿ. ಓ, ಅದು ಕಮ್ಮಿ ಆಗುತ್ತೆ ಅಲ್ವಾ, 50,000ನೇ ಹಾಕ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮಾಧವ ಹೇಳ್ತಾನೆ, ಏನೂ ಬೇಕಾಗಿಲ್ಲ, ನಾನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂತಂದ್ಬಿಟ್ಟು, ಏನಾದರೂ ವ್ಯವಸ್ಥೆ ನಾನೇ ಮಾಡ್ಕೊತೀನಿ ಅಂತಂದ್ಬಿಟ್ಟು ಕೋಪ ಮಾಡಿಕೊಂಡು ಫೋನ್ನ ಕಟ್ ಮಾಡ್ತಾನೆ. ಆನಂತರ ಮಾಧವ ಸುಂದ್ರ ಮತ್ತು ಕೇಶವ್ಗೆ ಫೋನ್ ಮಾಡ್ತಾನೆ. ಇಲ್ಲಿ ಕೇಶವ ಸುಂದ್ರ ಇಬ್ಬರು ಕೂಡ ಅಂಗಡಿಯಲ್ಲಿ ಇರ್ತಾರೆ. ಸುಂದ್ರ ಫೋನ್ ಎತ್ತಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಕೇಶವ ಫೋನ್ನ ಎತ್ತಲ್ಲ, ಇಬ್ಬರು ಕೂಡ ಬ್ಯುಸಿ ಇದ್ದಾರಲ್ವಾ ಅಂತಂದ್ಬಿಟ್ಟು ಇಲ್ಲಿ ಆನಂತರ ವಲ್ಲಭನ್ಗೆ ಕಾಲ್ ಮಾಡ್ತಾನೆ. ವಲ್ಲಭ ಹೇಳ್ತಾನೆ, ಹನಿಮೂನ್ಗೆ ಹೋಗಿದ್ರು ಕೂಡ ತಮ್ಮಂದ್ರನ್ನ ನೆನೆಸ್ಕೊಳ್ಳೋದು ಬಿಡಲ್ವಲ್ಲ, ಫಸ್ಟು ಹೋಗು, ಅತ್ತಿಗೆ ಜೊತೆ ಇರು ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಆಗ ಮಾಧವ ಹೇಳ್ತಾನೆ, ಇಲ್ಲಿ ಪ್ರಾಬ್ಲಮ್ ಆಗಿದೆ ಕಣೋ ವಲ್ಲಭ ಅಂತ ಹೇಳ್ತಾನೆ. ನಡೆದಿರೋ ವಿಚಾರನೆಲ್ಲ ಆಗ ವಲ್ಲಭನ್ಗೆ ಹೇಳ್ತಾನೆ. 5,000 ರೂಪಾಯಿ ಬೇರೆ ಆಗಿದ್ದು ಅಡ್ವಾನ್ಸ್ ಪೇ ಅಷ್ಟೇ, ಇನ್ನೂ 21,000 ರೂಪಾಯಿ ಕಡಿಮೆ ಬಿದ್ದಿದೆ ಅಂತಂದ್ಬಿಟ್ಟು ಇಲ್ಲಿ ಮಾಧವ ವಲ್ಲಭನ ಹತ್ರ ಹೇಳ್ತಾನೆ. ತಕ್ಷಣವೇ ವಲ್ಲಭ ಅರ್ಧ ಗಂಟೆ ಟೈಮ್ ಕೊಡು ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಮಾಧವ ಹೇಳ್ತಾನೆ, ನಾನು ನಿನ್ನ ಹತ್ರ ದುಡ್ಡು ಕೇಳೋಕ್ಕೆ ಫೋನ್ ಮಾಡಲಿಲ್ಲ, ಏನಾದರೂ ಐಡಿಯಾ ಕೊಡ್ತೀಯೇನೋ ಅಂತಂದ್ಬಿಟ್ಟು ಫೋನ್ ಮಾಡಿದೆ ಅಂತಂದ್ಬಿಟ್ಟು ಮಾಧವ ಹೇಳ್ತಾನೆ. ಅಷ್ಟರಲ್ಲಿ ವಲ್ಲಭ ಹೇಳ್ತಾನೆ, ನಿನ್ನ ರೋಡಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ, ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ಅರ್ಧ ಗಂಟೆ ಟೈಮ್ ಕೊಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಆನಂತರ ಕೇಶವ ಕೂಡ ಫೋನ್ ಮಾಡ್ತಾನೆ. ವಲ್ಲಭ ಎಲ್ಲ ವಿಷಯ ನನಗೆ ಹೇಳ್ದ, ಹೇಗಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ನಿಮ್ಮನ್ನ ಮಾತ್ರ ಬೀದಿಲಿ ನಿಲ್ಲಕ್ಕೆ ನಾವೆಲ್ಲ ಬಿಡಲ್ಲ ಅಂತಂದ್ಬಿಟ್ಟು ಕೇಶವ ಮಾಧವನ ಹತ್ರ ಹೇಳ್ತಾನೆ. ವಲ್ಲಭ ಅವ್ರ ಫ್ರೆಂಡ್ಗೆ ಅಮೌಂಟ್ ಕೇಳ್ತಾನೆ. ಅವ್ರ ಫ್ರೆಂಡು 5,000 ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಡ್ತಾನೆ. ಇನ್ನು ವಲ್ಲಭನ ಹತ್ರ ಸೇವಿಂಗ್ಸ್ ಅಂತಂದ್ಬಿಟ್ಟು 5,000 ರೂಪಾಯಿ ಇರುತ್ತೆ. ಒಟ್ಟಾರೆಯಾಗಿ 10,000 ಆಗುತ್ತೆ. ಇನ್ನು 11,000 ಪೆಂಡಿಂಗ್ ಆಗುತ್ತೆ. ಅದಕ್ಕೆ ಕೇಶವ ಹೋಗಿ ಮೀನಾ ಹತ್ರ ದುಡ್ಡು ಕೇಳ್ತಾನೆ. ಮೀನಾ ಹಿಂದೆ ಮುಂದೆ ಯೋಚನೆ ಮಾಡದೆ ಕೇಶವ ದುಡ್ಡು ಕೇಳಿದ ತಕ್ಷಣ ATM ಕಾರ್ಡ್ನ ಕೊಡ್ತಾಳೆ. ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ತಗೊಳ್ಳಿ ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಆದರೆ ಕೇಶವ ಹೇಳ್ತಾನೆ, ಯಾಕೆ ಏನು ಅಂತ ಕೇಳಲೇ ಇಲ್ವಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಪರವಾಗಿಲ್ಲ ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ದುಡ್ಡನ್ನ ಹಾಗೆ ಇಸ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಅಂತಂದ್ಬಿಟ್ಟು ಮಾಧವ ಮತ್ತು ಪ್ರಿಯಾ ವಿಚಾರನ ಹೇಳ್ತಾನೆ. ಆವಾಗ ಕೊಟ್ಟಿರೋ ATM ಕಾರ್ಡ್ನ ಮೀನಾ ವಾಪಸ್ ಇಸ್ಕೊತಾಳೆ. ಬುಕ್ ಮಾಡಬೇಕಾದ್ರೆ ನಾನು ಹೇಳಿದೆ, ಸರಿಯಾಗಿ ನೋಡಿ ಬುಕ್ ಮಾಡಿದ್ರ ಅಂತ ಕೇಳಿದ ತಕ್ಷಣವೇ ಇಲ್ಲಿ ದುರಾಂಕಾರದ ಮಾತೆಲ್ಲ ಹೇಳಿದ್ರು. ಈಗ ಅನುಭವಿಸ್ಲಿ ಬಿಡಿ ಅಂತಂದ್ಬಿಟ್ಟು ಕೇಶವನ ಹತ್ರ ಮೀನಾ ಹೇಳ್ತಾಳೆ. ಇವಾಗ ನಾವು ದುಡ್ಡು ಕೊಟ್ಟಿದ್ದು ಮಾವಂಗೇನಾದರೂ ಗೊತ್ತಾಯಿತು ಅಂತಂದರೆ ಮಾವ ಮಿಸ್ಟೇಕ್ ಮಾಡಿರೋರನ್ನ ಬಿಟ್ಬಿಟ್ಟು ನಮ್ಮನ್ನೇ ಕೊನೆಗೆ ಹಿಡ್ಕೊಳ್ಳೋದು, ಯಾರು ದುಡ್ಡನ್ನ ಹಾಕಿದ್ರು ಅವ್ರಿಗೆ ಇಲ್ಲಿ ಏನಾದರೂ ಪನಿಷ್ ಮಾಡ್ತಾರೆ, ಅದಕ್ಕೋಸ್ಕರನೇ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿರೋ ATM ಕಾರ್ಡ್ನ ಮೀನಾ ಇಸ್ಕೊಂತಾಳೆ. ಕೊನೆಗೆ ಕೇಶವ ಬೇಜಾರು ಮಾಡಿಕೊಂಡು ಹೋಗ್ತಾನೆ. ಕೇಶವ, ವಲ್ಲಭ, ಸುಂದ್ರ 3 ಜನ ಕೂಡ ಮಾತಾಡ್ತಾ ಇರ್ತಾರೆ. ಈಗ 10,000 ರೂಪಾಯಿ ಅಡ್ಜಸ್ಟ್ ಆಯಿತು, ಇನ್ನೂ 11,000 ರೂಪಾಯಿ ಕಮ್ಮಿ ಬಿತ್ತಲ್ಲ ಅಂತಂದ್ಬಿಟ್ಟು. ಅಷ್ಟರಲ್ಲಿ ನಂದಕುಮಾರ್ ಫೋನ್ ಮಾಡ್ತಾನೆ ಸುಂದ್ರನ್ಗೆ, ಎಲ್ಲಿ ಹೋಗಿದ್ದೀರಾ, ಇಲ್ಲಿ ಅಂಗಡಿಯಲ್ಲಿ ಗಿರಾಕಿಗಳು ಜಾಸ್ತಿ ಇದ್ದಾರೆ, ಬೇಗ ಬನ್ರಿ, ಕೇಶವ ಏನು ಮಾಡ್ತಿದ್ದಾನೆ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಸುಂದ್ರ, ಇಲ್ಲ ಇವಾಗಲೇ ಬರ್ತಿದೀವಿ, 5 ನಿಮಿಷ ಅಂತ ಹೇಳಿ ಫೋನ್ ಇಡ್ತಾನೆ. ಆನಂತರ 3 ಜನ ಸೇರಿ ಅಂಗಡಿಗೆ ಹೋಗ್ತಾರೆ. ಆಗ ವಲ್ಲಭ ನಂದಕುಮಾರ್ ಫೋನ್ ತಗೊಂಡು ಮಿಕ್ಕಿರೋ 11,000 ಕೂಡ ಅವ್ರ ಅಪ್ಪನ ಫೋನಿಂದಾನೇ ಅಮೌಂಟ್ನ ಸೆಂಡ್ ಮಾಡ್ತಾನೆ.